ರಾಜಧಾನಿಯಲ್ಲಿ ಜಲಕ್ಷಾಮ, ಮತ್ತೊಂದು ಕಡೆ ವಾಟರ್ ಟ್ಯಾಂಕ್ ಮಾಫಿಯಾ ಕೂಡ ನಡೀತಾ ಇದೆ. ನೀರಿನ ಬವಣೆಯ ಮಧ್ಯೆ ಟ್ಯಾಂಕರ್ಗಳಿಂದ ಸರಬರಾಜಾಗ್ತಾ ಇದೆ ಕೊಳಚೆ ನೀರು. ನೀವು ಪ್ರತಿದಿನ ಬಳಕೆ ಮಾಡೋ ನೀರು ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಬೇಕಾಗುತ್ತೆ. ಜಲಕ್ಷಾಮ ಅನ್ನುವಂತ ಹೆಸರಿನಲ್ಲಿ ನಿಮ್ಮ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ. ಯಾವ ಏರಿಯಾದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಅಂತ. ಒಂದ್ ಕಡೆ ನೀರಿನ ಕೊರತೆ, ಇನ್ನೊಂದ್ ಕಡೆ ಟ್ಯಾಂಕರ್ ಮಾಫಿಯಾ ಕೂಡ ಜೋರಾಗಿ ನಡೀತಾ ಇದೆ. ವಾಟರ್ ಟ್ಯಾಂಕ್ ಮಾಫಿಯಾ ಬಗ್ಗೆ ವಿಸ್ತಾರ ನ್ಯೂಸ್ ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದೀವಿ. ವಿಸ್ತಾರ ಸ್ಟಿಂಗ್ ಆಪರೇಷನ್ ನಲ್ಲಿ ಬಯಲಾಯಿತು ಕೊಳಕು ನೀರು ಮಾಫಿಯಾ. ಈಗಾಗಲೇ ನೀರು ಒಂದ್ ಕಡೆ ಸಿಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಟ್ಯಾಂಕರ್ ಮಾಫಿಯಾ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಈಗ ಈ ಕೊಳಕು ನೀರು ಮಾಫಿಯಾ ಕೂಡ ಎಗ್ಗಿಲ್ಲದ ನಡೀತಾ ಇದೆ. ವಿಸ್ತಾರ ನ್ಯೂಸ್ ನ ಸ್ಟಿಂಗ್ ಆಪರೇಷನ್ ನಲ್ಲಿ ಬಯಲಾಗಿದೆ ಈ ಮಾಫಿಯಾ. ಈಗಾಗಲೇ ಹಾಹಾಕಾರದಿಂದ ನೀರಿನಿಂದಾಗಿ ತತ್ವಾರ ಉಂಟಾಗಿದೆ, ನೀರಿಲ್ಲ ಅಂತ ಒಂದ್ ಕಡೆ ಟ್ಯಾಂಕರ್ ಮಾಫಿಯಾ ನಡೀತಾ ಇದೆ. ಆದ್ರೆ ಈ ಟ್ಯಾಂಕರ್ ಮಾಫಿಯಾ ಮೂಲಕ ಕೊಳಕು ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಈ ಕೊಳಕು ಮಾಫಿಯಾದ ಬಗ್ಗೆ ನಿಮ್ಮ ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಸ್ಟಿಂಗ್ ಆಪರೇಷನ್ ನ ಮೂಲಕ ನಗರದ ಹಲವು ಭಾಗದಲ್ಲಿ ಈ ರೀತಿಯ ಮಾಫಿಯಾ ನಡೀತಾ ಇದೆ. ಮೊದಲಿಗೆ ದೃಶ್ಯ ನಂಬರ್ 1 ಯಮಲೂರಿನ ದೃಶ್ಯವನ್ನ ನಿಮ್ಗೆ ತೋರಿಸ್ತೀವಿ. ಬೆಳ್ಳಂದೂರು ಕೆರೆಕೋಡಿ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ ಸರ್ವಿಸ್ ಇದೆ. ಕೃಷಿ ಹೊಂಡ ಮಾದರಿಯಲ್ಲಿ ಇಲ್ಲಿ ಮಾಲೀಕರು ನಿರ್ಮಾಣವನ್ನ ಮಾಡ್ಕೊಂಡಿದ್ದಾರೆ. ಆರ್ಡರ್ ಬಂದಾಗ ಇಲ್ಲಿ ಸ್ಟೋರ್ ಆಗಿರುವಂತಹ ಕ್ಲೀನ್ ಇಲ್ಲದ, ಶುಚಿತ್ವ ಇಲ್ಲದ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ಕ್ಲೀನ್ ಇಲ್ಲದ ನೀರನ್ನೇ ಸಪ್ಲೈ ಮಾಡ್ತಾ ಇದ್ದಾರೆ ವಾಟರ್ ಟ್ಯಾಂಕ್ ನ ಮಾಲೀಕರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ದೃಶ್ಯ ನಂಬರ್ 1 ಯಮಲೂರಿನಲ್ಲಿ ಆಗ್ತಾ ಇರುವಂತಹ ದೃಶ್ಯಾವಳಿ ಇದು. ಈಗಾಗಲೇ ನಗರದಾದ್ಯಂತ ನೀರು ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಈ ಟ್ಯಾಂಕರ್ ಮಾಫಿಯಾ ಮಾಲೀಕರು ಯಾವ ರೀತಿಯ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಇದು ಟ್ಯಾಂಕರ್ಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ವಿಸ್ತಾರ ನ್ಯೂಸ್ ನ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿ ಇದು. ಬೆಳ್ಳಂದೂರು ಕೆರೆಕೋಡಿ ಪಕ್ಕದಲ್ಲಿಯೇ ವಾಟರ್ ಟ್ಯಾಂಕ್ ನಲ್ಲಿ ನಿಲ್ಲಿಸಲಾಗಿದೆ. ಅಲ್ಲಿಂದ ಕ್ಲೀನ್ ಇಲ್ಲದ, ಶುಚಿತ್ವ ಇಲ್ಲದ ನೀರನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಈಗ ನೀವು ನೋಡ್ತಾ ಇರೋದು ದೃಶ್ಯ ನಂಬರ್ 1 ದೃಶ್ಯ ಯಮಲೂರು. ಈಗ ದೃಶ್ಯ ನಂಬರ್ 2 ಗಮನಿಸ್ತಾ ಇದ್ದೀರಾ. ಇಬ್ಬಲೂರು ಕೆರೆ ಪ್ರದೇಶದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಬೋರ್ವೆಲ್ ನೀರನ್ನ ತೆರೆದ ಸಂಪ್ ನಲ್ಲಿ ಸ್ಟೋರೇಜ್ ಅನ್ನ ಮಾಡಲಾಗಿದೆ. ನೀರನ್ನ ಸ್ಟೋರೇಜ್ ಮಾಡಿ ಅಪಾರ್ಟ್ಮೆಂಟ್, ಹೋಟೆಲ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಶುಚಿತ್ವ ಇಲ್ಲದ ನೀರನ್ನೇ ಸಪ್ಲೈ ಮಾಡ್ತಾ ಇದ್ದಾರೆ ವಾಟರ್ ಟ್ಯಾಂಕ್ ನ ಮಾಲೀಕರು. ಮನೆ ಬಳಕೆಗೆ ಹಾಕಿಸಿಕೊಂಡಿದ್ದಂತ ಬೋರ್ವೆಲ್ ನೀರನ್ನೇ ಫ್ಲಾಟ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಿಗೆ ವಾಟರ್ ಸಪ್ಲೈಗಾಗಿ ಮಾಲೀಕರ ಬಳಿ ಇದೆ ಸುಮಾರು 10 ಟ್ಯಾಂಕರ್ಗಳು. ಒಂದು ಟ್ಯಾಂಕರ್ಗೆ ಮೊದಲು 1500 ರೂಪಾಯಿ ಇದ್ದಿದ್ದು ಈಗ 1800 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇಲ್ಲಿ ಗಮನಿಸಬಹುದು, ಇದು ಬೋರ್ವೆಲ್ ನೀರನ್ನ ಸಂಪ್ನಲ್ಲಿ ಶೇಖರಿಸಿ ಅದಾದ ನಂತರ ಅಪಾರ್ಟ್ಮೆಂಟ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಇದು ದೃಶ್ಯ ನಂಬರ್ 3 ಗಮನಿಸ್ತಾ ಇದ್ದೀರಾ. ಇಬ್ಬಲೂರು ಗ್ರಾಮದಲ್ಲಿಯೂ ಕೂಡ ವಾಟರ್ ಟ್ಯಾಂಕರ್ ಮಾಫಿಯಾ ಜೋರಾಗಿ ನಡೀತಾ ಇದೆ. ಮನೆ ಬಳಕೆಗೆ ಹಾಕಿರುವಂತಹ ಬೋರ್ವೆಲ್ ನಲ್ಲೇ ದಂಧೆಯನ್ನ ಮಾಡಲಾಗ್ತಾ ಇದೆ. ಕಮರ್ಷಿಯಲ್ ಸರ್ವಿಸ್ಗೆ ಸಂಪರ್ಕವನ್ನ ಪಡೆಯದೆ ಬೆಸ್ಕಾಂಗೂ ಕೂಡ ಇಲ್ಲಿ ವಂಚನೆಯನ್ನ ಮಾಡಲಾಗಿದೆ. ಬೆಸ್ಕಾಂಗೆ ಮಹಾ ವಂಚನೆಯನ್ನ ಮಾಡ್ತಾ ಇದ್ದಾರೆ ಏರಿಯಾದ ಕೆಲ ಮನೆ ಮಾಲೀಕರು. ಇದು ಇಬ್ಬಲೂರು ಗ್ರಾಮದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ದೃಶ್ಯ ನಂಬರ್ 3 ಇದೆಲ್ಲವೂ ಕೂಡ ವಿಸ್ತಾರ ನ್ಯೂಸ್ ನ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಗಳು. ಯಾವ ರೀತಿ ಇಲ್ಲಿ ದಂಧೆಯನ್ನ ಮಾಡಲಾಗ್ತಾ ಇದೆ ಅಂತ ದೃಶ್ಯ ನಂಬರ್ 3 ನಲ್ಲಿ ಇಬ್ಬಲೂರು ಗ್ರಾಮದಲ್ಲಿ ನಡೀತಾ ಇರುವಂತಹ ಮಾಫಿಯಾವನ್ನ ಗಮನಿಸ್ತಾ ಇದ್ದೀರಿ. ಈಗ ದೃಶ್ಯ ನಂಬರ್ 4 ಅನ್ನ ಗಮನಿಸ್ತಾ ಇದ್ದೀರಾ. ಇಬ್ಬಲೂರು ಗ್ರಾಮದಲ್ಲಿಯೂ ಕಾನೂನು ಬಾಹಿರವಾಗಿ ವಾಟರ್ ಸಪ್ಲೈಯನ್ನ ಮಾಡಲಾಗ್ತಾ ಇದೆ. ಸಂಗ್ರಹವಾಗಿರುವಂತಹ ನೀರನ್ನೇ ಟ್ಯಾಂಕರ್ಗಳಿಗೆ ಲೋಡ್ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಮಾಲೀಕರು ಯಾವ ರೀತಿ ಲೋಡ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿ ಯಾವ ರೀತಿ ನಡೀತಾ ಇದೆ ಈ ಅಕ್ರಮ ದಂಧೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾನೂನು ಬಾಹಿರವಾಗಿ ನೀರನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಕೆಲ ವಾಟರ್ ಸೆಂಟರ್ಗಳು. ಇದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ
ಮಾಫಿಯಾ, ಕೊಳಕು ನೀರಿನ ಮಾಫಿಯಾವನ್ನ ಮಾಡಲಾಗ್ತಾ ಇದೆ. ದೃಶ್ಯ ನಂಬರ್ 4ರಲ್ಲಿ ಗಮನಿಸ್ತಾ ಇದ್ದೀರಾ. ಈಗ ದೃಶ್ಯ ನಂಬರ್ 5ಕ್ಕೆ ಹೋಗೋಣ. ಇದು ಇಬ್ಬಲೂರು ರಿಂಗ್ ರೋಡ್ನಲ್ಲಿ ನಡೀತಾ ಇರುವಂತಹ ಮಾಫಿಯಾ. ಈ ಪ್ರದೇಶದ ಬಹುತೇಕ ಮನೆಗಳ ಮೇಲೆ ದೊಡ್ಡ ದೊಡ್ಡ ಸಿಂಟೆಕ್ಸ್ ಅನ್ನ ಇಡ್ಲಾಗಿದೆ. ಸಿಂಟೆಕ್ಸ್ ಟ್ಯಾಂಕರ್ಗಳಲ್ಲಿ ತುಂಬಿರುವಂತಹ ನೀರನ್ನೇ ಟ್ಯಾಂಕರ್ ಮೂಲಕ ಇಲ್ಲಿ ಸಪ್ಲೈಯನ್ನ ಮಾಡಲಾಗ್ತಾ ಇದೆ. ಕಮರ್ಷಿಯಲ್ ವಿದ್ಯುತ್ ಸಂಪರ್ಕವಿಲ್ಲದೆ ಕಾನೂನು ಬಾಹಿರವಾಗಿ ದಂಧೆಯನ್ನ ಮಾಡ್ತಾ ಇದ್ದಾರೆ ಕೆಲ ವಾಟರ್ ಟ್ಯಾಂಕ್ನ ಮಾಲೀಕರು. ಇದು ದೃಶ್ಯ ನಂಬರ್ 5. ವಿಸ್ತಾರ ನ್ಯೂಸ್ನ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿ ಇದು. ಇಬ್ಬಲೂರು ರಿಂಗ್ ರೋಡ್ನಲ್ಲೂ ಕೂಡ ಈ ರೀತಿ ಅಕ್ರಮವಾಗಿ ನೀರನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಬಹುತೇಕ ಪ್ರದೇಶಗಳ ಮನೆ ಮೇಲೆ ದೊಡ್ಡ ದೊಡ್ಡ ಸಿಂಟೆಕ್ಸ್ ಇರೋದನ್ನ ಗಮನಿಸಬಹುದು. ಈಗ ದೃಶ್ಯ ನಂಬರ್ 6ಅನ್ನ ಗಮನಿಸ್ತಾ ಇದ್ದೀರಾ. ಇದು ಕೋರಮಂಗಲದ ಜಕ್ಕಸಂದ್ರದ ದೃಶ್ಯಾವಳಿ. ಕೋರಮಂಗಲ ಜಕ್ಕಸಂದ್ರದಲ್ಲಿಯೂ ಕೂಡ ವಾಟರ್ ಟ್ಯಾಂಕ್ಗಳಿಂದ ನೀರನ್ನ ಸಪ್ಲೈ ಮಾಡಲಾಗ್ತಾ ಇದೆ. ಜಕ್ಕಸಂದ್ರದಲ್ಲಿ ಕೆಲ ಪ್ರದೇಶಗಳಲ್ಲಿ ನೀರು ಎಲ್ಲಿಂದ ಬರುತ್ತೆ ಅನ್ನೋದೇ ನಿಗೂಢ, ಯಾರಿಗೂ ಕೂಡ ಗೊತ್ತಿಲ್ಲ. ಪೈಪ್ಲೈನ್ ಮೂಲಕ ಆ ಮೂಲವನ್ನ ಭೇದಿಸುತ್ತಾ ಹೋದಾಗ ಮತ್ತೊಂದು ದಂಧೆ ಇಲ್ಲಿ ಬೆಳಕಿಗೆ ಬಂದಿದೆ. ದೊಡ್ಡ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿ ಟ್ಯಾಂಕರ್ಗಳಿಗೆ ನೀರನ್ನ ಸರಬರಾಜು ಮಾಡಲಾಗ್ತಾ ಇರೋದು ದೃಶ್ಯಾವಳಿಯಲ್ಲಿ ಲಭ್ಯ ಆಗಿದೆ. 6 ಬೋರ್ವೆಲ್ಗಳಿಂದ ನೀರನ್ನ ಸಂಗ್ರಹಿಸಿ ಕೃಷಿ ಹೊಂಡದಿಂದ ಅದನ್ನ ಸರಬರಾಜು ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿಯೂ ಕೂಡ ಬೆಸ್ಕಾಂ ಮೀಟರ್ ಮಾತ್ರ ಕಾಣಿಸ್ತಾ ಇಲ್ಲ. ಇಲ್ಲೂ ಕೂಡ ಪಕ್ಕಾ ಮಾಫಿಯಾ ನಡೀತಾ ಇದೆ. ಅಧಿಕಾರಿಗಳ ಕಣ್ ತಪ್ಪಿಸಿ ಯಾವ ರೀತಿ ಮಾಫಿಯಾವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ದೃಶ್ಯಾವಳಿ ಇದು. ಕೊಳಚೆ ನೀರನ್ನ ಅಥವಾ ಕೊಳಕು ನೀರನ್ನ ಟ್ಯಾಂಕರ್ಗಳ ಮೂಲಕ ಸಪ್ಲೈಯನ್ನ ಮಾಡುವಂತಹ ಒಂದು ದೊಡ್ಡ ಗ್ಯಾಂಗೇ ಇಲ್ಲಿದೆ. ಟ್ಯಾಂಕರ್ನ ಮಾಲೀಕರು ಈ ರೀತಿ ಮಾಫಿಯಾದಲ್ಲಿ ತೊಡಗಿದ್ದಾರೆ. ಈಗ ದೃಶ್ಯ ನಂಬರ್ 7ಅನ್ನ ಗಮನಿಸ್ತಾ ಇದ್ದೀರಾ. ಅಗರ ಕೆರೆ ಸರ್ಜಾಪುರ ರಸ್ತೆಯಲ್ಲಿರೋದು. ಇಲ್ಲಿನ ವಾಟರ್ ಸರ್ವಿಸ್ ವ್ಯವಸ್ಥೆಯನ್ನ ನೋಡಿದ್ರೆ ನಿಮ್ಗೆ ವಾಕರಿಕೆ ಬರೋದಂತೂ ಪಕ್ಕ. ಟ್ಯಾಂಕರ್ ಬರೋ ನೀರನ್ನೇ ಕಣ್ಮುಚ್ಚಿ ಮನೆಯ ಸಂಪ್ ಒಳಗೆ ಡಂಪ್ ಮಾಡಲಾಗ್ತಾ ಇದೆ. ವಾಟರ್ ಟ್ಯಾಂಕರ್ಗೆ ಕೊಳಕು ನೀರನ್ನೇ ಪೂರೈಕೆ ಮಾಡ್ತಾ ಇದ್ದಾರೆ ಮಾಲೀಕರು. ಹಣ ದಾಸೆಗೆ ಕೊಳಕು ನೀರನ್ನೇ ಸಿಲಿಕಾನ್ ಸಿಟಿ ಜನರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಮಾಲೀಕರು. ಇದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕೊಳಕು ನೀರು ಮಾಫಿಯಾ. ಸುಮಾರು 7 ಕಡೆ ಈ ರೀತಿಯ ಒಂದು ಮಾಫಿಯಾ ನಡೀತಾ ಇದೆ. ಒಂದ್ ಕಡೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ಹಾಹಾಕಾರ ಉಂಟಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಟ್ಯಾಂಕರ್ ಮಾಫಿಯಾ ಮಾಲೀಕರು ಯಾವ ರೀತಿ ಅಕ್ರಮದಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಬೇಕಾಗಿದೆ. ನಮ್ಮ ವಿಸ್ತಾರ ನ್ಯೂಸ್ನಲ್ಲೂ ಕೂಡ ಸತತವಾಗಿ 2 ವಾರಗಳಿಂದ ಜಲಕ್ಷಾಮ ಅನ್ನುವಂತ ಹೆಸರಿನಲ್ಲಿ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದ್ವಿ. ಮೊನ್ನೆಯಷ್ಟೇ ಬಿಬಿಎಂಪಿ ಸಭೆಯನ್ನ ಕೂಡ ನಡೆಸಿತ್ತು, ಅಲರ್ಟ್ ಮೀಟಿಂಗ್ ಅನ್ನ ಕೂಡ ಮಾಡಿತ್ತು. ನಮ್ಮ ವರದಿಯನ್ನ ಆಧರಿಸಿ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ನಾವು ಈ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣವನ್ನ ಹಾಕ್ತೀವಿ, ನಾವು ಫ್ರೀ ಆಗಿ ಸಪ್ಲೈ ಮಾಡ್ತೀವಿ, ಖಾಸಗಿ ಮಾಲೀಕರಿಂದ ನಾವು ಟ್ಯಾಂಕರ್ಗಳನ್ನ ಬಾಡಿಗೆಗೆ ಪಡೆದು ಅದಾದ ನಂತರ ನಾವು ಸಪ್ಲೈಯನ್ನ ಮಾಡ್ತೀವಿ, ನೀರನ್ನ ಫ್ರೀ ಆಗಿ ಕೊಡ್ತೀವಿ ಅಂತ ತುಷಾರ್ ಗಿರಿನಾಥ್ ಅವರು ಮೀಟಿಂಗ್ ಆದ ನಂತರ ಹೇಳಿದ್ರು. ಆದ್ರೆ ಅಧಿಕಾರಿಗಳ ಕಣ್ ತಪ್ಪಿಸಿ ಈ ರೀತಿಯ ಒಂದು ಅಕ್ರಮ ಬೆಂಗಳೂರಿನ ಹಲವು ಭಾಗದಲ್ಲಿ ನಡೀತಾ ಇದೆ. ಇದು 7 ಭಾಗದಲ್ಲಿ ನಡೆದಿರುವಂತಹ ಒಂದು ಕೊಳಕು ನೀರಿನ ಮಾಫಿಯಾ. ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೆ, ಬೆಸ್ಕಾಂನ ಪರ್ಮಿಷನ್ ಇಲ್ಲದೆ ಒಂದ್ ಕಡೆ ನೀರನ್ನ ಸರಬರಾಜು ಮಾಡ್ತಾ ಇದ್ದಾರೆ, ಒಂದ್ ಕಡೆ ಕ್ಲೀನ್ ಇಲ್ಲ, ವಾಟರ್ ಯಾವುದೇ ರೀತಿ ಕ್ಲೀನ್ ಇಲ್ಲ. ಸಂಪ್ನಲ್ಲಿ ಆಲ್ರೆಡಿ ತುಂಬಿಸಿರುವಂತಹ ನೀರನ್ನ ಸಪ್ಲೈ ಮಾಡಲಾಗ್ತಾ ಇದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ದುಪ್ಪಟ್ಟು ಹಣವನ್ನ ಈ ಕೊಳಕು ನೀರಿಗೆ ಜನ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.